ಬಹಳ ಸಂತೋಷದ ವಿಚಾರ ಅಂದರೆ ಲಷ್ಕರ್ ಎ ತೊಯ್ಬಾ ಮತ್ತು ಈ ರೀತಿ 3-4 ಉಗ್ರ ಸಂಘಟನೆಗಳ ಜೊತೆಗೆ ಸಂಬಂಧ ಇಟ್ಕೊಂಡಂಥ ಕುಖ್ಯಾತ ಉಗ್ರರು ತುಂಬ ಬಲಶಾಲಿಗಳನ್ನು ಈ ಆಪರೇಷನ್ ಸಿಂಧೂರ ಈ ಒಂದು ದಾಳಿನಲ್ಲಿ ನಮ್ಮ ಸೈನಿಕರು ಧ್ವಂಸ ಮಾಡಿರೋದು ಬಹಳ ಸಂತೋಷಿಸುವ ಸಂಗತಿ. ಏಕೆಂತಂದರೆ ಈ ಉಗ್ರರು ಇನ್ನೊಬ್ಬರು ಇದ್ದರೂ ಕೂಡ ಅವರ ಶಕ್ತಿ ಜಾಸ್ತಿ ಇತ್ತು. ಈಗ 100 ಜನ ಉಗ್ರರೇನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ. ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇ. ನಾನು ಹೇಳಿದ್ನಲ್ಲ, ಲಷ್ಕರ್ ಎ ತೊಯ್ಬಾ ಮತ್ತು ಬೇರೆ ಬೇರೆ ಸಂಘಟನೆಗಳ ಜೊತೆ ಸಂಬಂಧ ಇಟ್ಕೊಂಡಿರೋಂಥ ಉಗ್ರರು ಧ್ವಂಸ ಆಗಿರೋದು ಭಾಳ ಸಂತೋಷ. 26 ಹಿಂದೂ ಹೆಣ್ಮಕ್ಕಳ ಸಿಂಧೂರವನ್ನು ತೆಗೆದರು, ಅಳಿಸಿದ್ರು ಪಾಕಿಸ್ತಾನದ ಉಗ್ರ ನಮಿಗಳು. ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು ನಿಜಕ್ಕೂ ಕೂಡ ತುಂಬ ಸಂತೋಷ. ಸಿಂಧೂರವನ್ನು ಉಳಿಸಂಥ ಒಂದು ಆಪರೇಷನ್. ಇದರಲ್ಲಿ ಈಗಾಗಲೇ 23 ಜಾಗಗಳಲ್ಲಿ 9 ಉಗ್ರಗಾಮಿಗಳ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ. 24 ನಿಮಿಷದಲ್ಲಿ ಸುಮಾರು 100 ಜನ ಉಗ್ರರು ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಸುದ್ದಿ ಇದೆ. ಇನ್ನೂ ಎಷ್ಟೆಷ್ಟು ಜನ ಬಲಿಯಾಗ್ತಾರೋ ಇನ್ನೂ ಗೊತ್ತಿಲ್ಲ. ಭಾರತದ ಸುದ್ದಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಇವತ್ತಿನ ಒಂದು ಹೇಳಿಕೆ ಅಲ್ಲ, ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಹೇಳ್ಕೊತಾ ಬಂದರು, ಶಾಂತಿಯಿಂದಿದ್ದರೆ ಸರಿ, ನಮ್ಮ ಸುದ್ದಿ ಬಂದರೆ ನಾವು ಬಿಡಲ್ಲ, ಇದನ್ನು ಹೇಳ್ಕೊತಾ ಬಂದಿದ್ದರು. ಈಗ ಯಾವಾಗ ನಮ್ಮ ಸುದ್ದಿಗೆ ಬಂದರೋ ಆ ಸುದ್ದಿ ಬಂದಂಥ ಈ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇದು ಇಡೀ ಪ್ರಪಂಚ ಸಂತೋಷ ಪಡ್ತಿದೆ, ಚೈನಾ ಒಂದು ಬಿಟ್ಟು. ಚೈನಾ ದೇಶ ಇದನ್ನು ವಿಷಾದ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಚೈನಾ ದೇಶದ ಮೇಲೆ ಉಗ್ರವಾದಿಗಳು ಈ ಕೃತ್ಯ ನಡೆಸಿದ್ರೆ ಅವ್ರಿಗೆ ಗೊತ್ತಾಗೋದು. ಆದರೆ ಇಡೀ ಪ್ರಪಂಚ ಇವತ್ತು ಭಾರತದ ಜೊತೆಗಿರೋದು ತುಂಬ ಸಂತೋಷ. ಮತ್ತು ನಮ್ಮ ಸೈನಿಕರು ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಈ ದೇಶದ ಗೃಹ ಮಂತ್ರಿಗಳು ಮಾನ್ಯ ಅಮಿತ್ ಶಾ ಅವರು ಮತ್ತು ರಕ್ಷಣಾ ಸಚಿವರಾದ ಮಾನ್ಯ ರಾಜನಾಥ್ ಸಿಂಗ್ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿರುವಂಥದ್ದು ಇದು ನಿಜಕ್ಕೂ ಮೆಚ್ಚಬೇಕಾದ್ದೆ. ಹಾಗಾಗಿ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿಯವರ ಜೊತೆಗೆ ರಾಜನಾಥ್ ಸಿಂಗ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಈ ಒಂದು ಹುಲಿಯಂತೆ ಹೋರಾಟ ಮಾಡಿದಂಥ ಸೈನಿಕರಿಗೆ, ಈ ಒಂದು ಯುದ್ಧದಲ್ಲಿ ಯಶಸ್ವಿಯಾಗಿರೋಂಥ ನಮ್ಮ ಸೈನಿಕರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಕಾಗಲಿಕ್ಕಿಲ್ಲ. ಆದರೆ ಈ ಸಂದರ್ಭದಲ್ಲಿ ತುಂಬ ಒಂದು ಸಂತೋಷ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸೈನಿಕರ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಗೆ, ಸರ್ಕಾರಕ್ಕೆ, ಸೈನಿಕರಿಗೆ ಎಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಶಾಂತಿ ಮಂತ್ರವನ್ನು ಜಪಿಸಿದರು. ಅದಾದ ನಂತರ ಇಡೀ ದೇಶದಲ್ಲಿ ಅದಕ್ಕೆ ವಿರೋಧ ಬಂದ ನಂತರ ಆ ಟ್ವೀಟ್ನ ಅಳಿಸಿದ್ದಾರೆ. ಮನಸ್ಥಿತಿಯನ್ನು ಕಾಂಗ್ರೆಸ್ಸಿಗರು ಇನ್ನೂ ಕೂಡ ಬದಲಾವಣೆ ಮಾಡ್ಕೋಬೇಕು. ಏಕೆಂದರೆ ಇದು ಸಂಕಷ್ಟ ಕಾಲ, ಇಡೀ ದೇಶ ಒಟ್ಟಾಗಿರಬೇಕು. ಇಂಥ ಸಂದರ್ಭದಲ್ಲಿ ಸಣ್ಣತನದ ರಾಜಕಾರಣ ಮಾಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಸೈನಿಕರಿಗೂ ಕೂಡ ಇದರಿಂದ ಒಂದು ರೀತಿ ಅಪಮಾನ ಆಗುತ್ತೆ. ಜೊತೆಗೆ ಯಾರು ಇದನ್ನು ಉಗ್ರಗಾಮಿಗಳನ್ನು ಸದೆ ಬಡಿಬೇಕು ಅಂತ ಹೊರಟ್ರಂಥ ಮೋದಿಯವ್ರಿಗಾಗಲಿ, ಅಮಿತ್ ಶಾ ಅವ್ರಿಗಾಗಲಿ ಒಂದು ರೀತಿಯ ನಿರಾಶೆ ಆಗಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇರೋದು ತುಂಬ ಸಂತೋಷ. ಈಗ 26 ಜನ ಹೆಣ್ಮಕ್ಕಳಿಗೆ, ಯಾಕಂದರೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಕಳ ಹಣೆಗಿರೋಂಥ ಸಿಂಧೂರ ಇದು ಭಾಳ ಪಾವಿತ್ರತೆ ಇರುತ್ತೆ. 26 ಜನ ಹೆಣ್ಮಕ್ಕಳ ಸಿಂಧೂರವನ್ನು ಆಳಿಸಿದಂಥ ಉಗ್ರಗಾಮಿಗಳನ್ನು ಈಗಾಗಲೇ ಸದೆ ಬಡಿದಿದ್ದಾರೆ ನಮ್ಮ ದೇಶದ ಸೈನಿಕರು. ಇನ್ನೂ
ಇನ್ನು ಎಷ್ಟು ಜನಕ್ಕೆ ಸದೆ ಬಡಿತಾರೆ ಗೊತ್ತಿಲ್ಲ. ಇದನ್ನು ತುಂಬ ಸಂತೋಷದಿಂದ ಇದನ್ನು ನಾನು ಸ್ವಾಗತ ಮಾಡ್ತೇನೆ.